ಚೆದಲಪುರ ಕ್ರಾಸ್ ಬಳಿ ಭೀಕರ ಅಪಘಾತ, ಕಂಟೈನರ್ ಅಡಿಗೆ ಸಿಲುಕಿ ರೈತ ಸಾವು. ಚಿಕ್ಕಬಳ್ಳಾಪುರ ತಾಲೂಕಿನ ಚೆದಲಪುರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೂವಿನ ಮಾರುಕಟ್ಟೆಗೆ ಬರುತ್ತಿದ್ದ ರೈತನ ಮೇಲೆ ಕಂಟೈನರ್ ಹರಿದ ಪರಿಣಾಮ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಶುಕ್ರವಾರ ಬೆಳಗ್ಗೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹುರಳಗುರ್ಕಿ ಗ್ರಾಮದ ರೈತ ಕೇಶವಪ್ಪ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹುರಳಗುರ್ಕಿ ಗ್ರಾಮದ ರೈತ ಕೇಶವಪ್ಪ ಮೃತ ದುರ್ದೈವಿ ಎಂದು ಗುರುತಿಸಲಾಗುತ್ತಿದ್ದು, ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ ಗ್ರಾಮದ ಬಳಿ ಇರುವ ಹುರಳಗುರ್ಕಿ ಗ್ರಾಮದ ರೈತ ಕೇಶವಪ್ಪ ಪ್ರತಿನಿತ್ಯ ತನ್ನ ತೋಟದಲ್ಲಿ ಬೆಳೆದ ಹೂಗಳನ್ನು ಮಾರುಕಟ್ಟೆಗೆ ನಿತ್ಯವೂ ತೆಗೆದುಕೊಂಡು ಬರುತ್ತಿದ್ದರು ಎನ್ನಲಾಗಿದೆ. ಶುಕ್ರವಾರ ಬೆಳಗ್ಗೆ ಕೂಡ ಕೇಶವಪ್ಪ ಮಾರುಕಟ್ಟೆಯಲ್ಲಿ ಹೂ ಮಾರಾಟ ಮಾಡಿ ತಮ್ಮ ಊರಿಗೆ ಹಿಂತಿರುಗುವಾಗ ಚೆದಲಪುರ ಕ್ರಾಸ್ ಬಳಿಯ ತಿರುವಿನಲ್ಲಿ ಬೆಂಗಳೂರು ಕಡೆಯಿಂದ ಬಂದ ಗೂಡ್ಸ್ ವಾಹನವೊಂದು ರೈತ ಕೇಶವಪ್ಪ ಅವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ ದ್ವಿಚಕ್ರ ವಾಹನ ಗೂಡ್ಸ್ ವಾಹನದ ಅಡಿಗೆ ಸಿಲುಕಿಕೊಂಡಿದೆ. ವಾಹನದ ಕೆಳಗೆ ಬಿದ್ದ ರೈತ ಕೇಶವಪ್ಪ ಎಂಬುವರು ಸೊಂಟದ ಮೇಲೆಯೇ ಕಂಟೈನರ್ ಚಕ್ರ ಹರಿದ ಪರಿಣಾಮ ಒಂದು ಕಾಲು ದೇಹದಿಂದ ಬೇರ್ಪಟ್ಟು ವಿಪರೀತ ರಕ್ತಸ್ರಾವವಾಗಿ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನಲಾಗುತ್ತಿದೆ. ಅಪಘಾತವಾಗುತ್ತಿದ್ದಂತೆ ಗೂಡ್ಸ್ ವಾಹನದ ಚಾಲಕ ವಾಹನ ಬಿಟ್ಟು ಪರಾರಿಯಾಗಿದ್ದು, ಸ್ಥಳದಲ್ಲೇ ಕೆಲಕಾಲ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಸಂಚಾರವನ್ನು ಸರಿದಾರಿಗೆ ತರುವಲ್ಲಿ ಯಶಸ್ವಿಯಾದರಲ್ಲದೆ ಮೃತದೇಹವನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿ ಸಂಬಂಧಿಕರಿಗೆ ಹಸ್ತಾಂತರಿಸಿದ್ದಾರೆ. ಇನ್ನು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚೆದಲಪುರ ಕ್ರಾಸ್ ಬಳಿ ಹಲವು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ಕಾಮಗಾರಿ ಕೆಲಸ ಹಲವಾರು ವರ್ಷಗಳಿಂದ ನಡೆಯುತ್ತಿದೆ. ಇದರಿಂದಾಗಿ ಹೈದರಾಬಾದ್ ಬೆಂಗಳೂರು ರಸ್ತೆಯಲ್ಲಿ ಹೋಗುವ ವಾಹನಗಳು ಸರ್ವಿಸ್ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿವೆ. ಇದರಿಂದಾಗಿ ರಸ್ತೆಯೆಲ್ಲ ಹಳ್ಳಕೊಳ್ಳಗಳಿಂದ ತುಂಬಿದೆ. ಮೇಲಾಗಿ ಈಶಾ ಫೌಂಡೇಶನ್ ಪ್ರಾರಂಭವಾಗಿದ್ದಾಗಲಿಂದಲೂ ಇಲ್ಲಿ ವಾಹನ ದಟ್ಟಣೆ ವಿಪರೀತವಾಗಿದ್ದು, ಅಪಘಾತಗಳ ಸಂಖ್ಯೆಯೂ ಕೂಡ ಹೆಚ್ಚಳವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಬೆಳಿಗ್ಗೆ ಒಂದು ಸರಿಸುಮಾರು ಒಂದು 9:30ರಿಂದ 10:30 ಒಳಗಡೆ ಒಂದು ಈಗ ಅಪಘಾತ ಆಗಿದೆ. ಅವರು ನಮ್ಮೂರವರೇ, ಅವ್ರ ಹೆಸರು ಕೇಶವಪ್ಪ ಅಂತೇಳಿ. ಅವರಿಗೆ 3 ಜನ ಮಕ್ಕಳು. ನೋಡಿ, ಈ ನಿಮಗೆ ಕಾಣ್ತಿದೆ ಅಂತ ಈ ರೋಡ್ ನೋಡಿ, ಈ ರೋಡ್ ಈ 3 ವರ್ಷದಿಂದ ಕಳೆದ 3 ವರ್ಷದಿಂದ ತುಂಬ ನಿಧಾನಗತಿ ಆಮೆಗತಿಯಲ್ಲಿ ಕಾರ್ಯ ನಡೀತಾ ಇದೆ. ಇದ್ರ ಬಗ್ಗೆ ಯಾವುದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಾಗಲಿ ಯಾರೂ ಈ ಥರ ಗಮನ ಹರಿಸ್ತಾ ಇಲ್ಲ. ಸರಿಸುಮಾರು ಕಳೆದ ಒಂದು 3-4 ತಿಂಗಳಿಂದ ಈ ಥರ ರೀತಿ ಅಪಘಾತಗಳು ತುಂಬ ನಡೀತಾ ಇದ್ದಾವೆ. ಕಾರಣ ಬಂದು ರ್ಯಾಶ್ ಡ್ರೈವಿಂಗ್, ಅಂದರೆ ಅಜಾಗೃತಿ ಡ್ರೈವಿಂಗು, ಮತ್ತು ತುಂಬ ಹಳ್ಳಿ ಜನ ಓಡಾಡೋ ರಸ್ತೆಗಳಿವು. ಮತ್ತು ಈ ರಸ್ತೆ ಕಾರ್ಯಕ್ರಮಗಳು ತುಂಬ ನಿಧಾನದಲ್ಲಿ ನಡೀತಿದ್ದ ಸರ್ವಿಸ್ ರೋಡ್ ಆಗಲಿ ಮತ್ತು ಯಾವುದೇ ರೀತಿ ಏನು ಕಾರ್ಯಗಳು ಯಾವುದು ನಡೀತಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಒಬ್ಬ ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರು ಎಲ್ಲರೂ ರೈತರು ಇಲ್ಲೇ ಹತ್ತಿರದಲ್ಲಿ ಹೂ ಮಾರ್ಕೆಟ್ ಇದೆ ಮತ್ತು ಹತ್ತಿರದಲ್ಲಿ ಚಿಕ್ಕಬಳ್ಳಾಪುರ ಕೃಷಿ ಮಾರ್ಕೆಟ್ಗಳಿದೆ. ಅದಕ್ಕಾಗಿ ತುಂಬ ರೈತರು ಓಡಾಡ್ತಾ ಇರ್ತಾರೆ. ಅವ್ರು ತುಂಬ ನಿಧಾನ ಓಡಿಸಿದ್ರು ಕೂಡ ದೊಡ್ಡ ಗಾಡಿಗಳು ಅವ್ರಿಗೆ ತುಂಬ ತೊಂದರೆ ಮಾಡಿ ಈ ಥರ ತೊಂದರೆ ಆಗಿದೆ. ಅವ್ರ ಪ್ರಾಣಹಾನಿ ಆಗಿದೆ. ಅವರು ನಮ್ಮೂರವರೇ. ಯಾವ ಥರ ಒಂದು ಇನ್ಸಿಡೆಂಟ್ ಆಯಿತು ಬೆಳಗ್ಗೆ? ಅವ್ರು ಯಾವ ಥರ ಬಂದರು, ಇಲ್ಲಿ ಯಾವ ಥರ ಆಯಿತು? ಅವರು ಹೂ ಮಾರ್ಕೆಟ್ಗೆ ಹೋಗಿ ಹೂವು ಕೊಟ್ಬಿಟ್ಟು ಬರಬೇಕಾದ್ರೆ, ವಾಪಸ್ ಬರಬೇಕಾದ್ರೆ ಅವ್ರು ತುಂಬ ನಿಧಾನಗತಿಯಲ್ಲಿ ಓಡಿಸೋದು. ಅವರು ಈ ಯಾವುದೋ ಅಂತಾರಾಜ್ಯದ ಯಾವುದೋ ಒಂದು ಗಾಡಿ ಗುದ್ದಿದೆ ಅಂತ ಒಂದು ಇದಿದೆ. ನಾನು ಈಗ ತಾನೇ ಬಂದೆ, ಈಗ ತಾನೇ ನೋಡಿದೆ. ತುಂಬ ಅವರು ಸ್ಪಾಟಲ್ಲಿ ಹೋಗಿದ್ದಾರೆ. ತುಂಬ ಅವರು ವಯಸ್ಸು ಒಂದು 55 ವರ್ಷ ಆಗಿದೆ. ತುಂಬ ಬಡ ಕುಟುಂಬದವರು ಸರ್, ರೈತರು. ಇದ್ರ ದಯವಿಟ್ಟು ಹೌದು, ಇದರಲ್ಲೇ ಓಡಾಡ್ತಿದ್ರು. ಯಾವುದೇ ರೀತಿ ಏನು ಇನ್ಸಿಡೆಂಟ್ಸ್ ಆಗಿರಲಿಲ್ಲ. ಇವತ್ತು ಆಗಿದೆ. ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದಕ್ಕೆಲ್ಲ ಕಾರಣ ಇವತ್ತು ಹೆಚ್ಚಿನ ಓಡಾಟ ನೋಡಿ, ಗಾಡಿಗಳ ಹೆಚ್ಚಿನ ಓಡಾಟ ಮತ್ತು ಈ ರಾಷ್ಟ್ರೀಯ ಹೆದ್ದಾರಿ ಇನ್ನು ನಿಧಾನಗತಿಯಲ್ಲಿ ನಡೀತಾ ಇದೆ ಸರ್. ಆಮೆಗತಿ ಕಾರ್ಯ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮತ್ತು ಈ ಪೊಲೀಸ್ ಇಲಾಖೆಯವರು ಮತ್ತು ಈ ಇವರು ಟ್ರಾಫಿಕ್ ಪೊಲೀಸವರು ಮತ್ತು ಈ ಸ್ಥಳೀಯವಾಗಿ ಯಾರಿದ್ದಾರೆ ಇವರು ದಯವಿಟ್ಟು ಗಮನ ಹರಿಸಿ ಇಲ್ಲಿ ಮುಂದೆ ಆಗುವಂತಹ ಅನಾಹುತಗಳಿಗೆ ಆಸ್ಪದ ಕೊಡ್ತೀರಾ. ದಯವಿಟ್ಟು ಮುಂದೆ ರೈತರ ಪ್ರಾಣಕ್ಕೆ ತುಂಬ ಬೆಲೆ ಇದೆ. ದಯವಿಟ್ಟು ಈ ಒಂದು ಮನವಿಯನ್ನು ಸ್ವೀಕರಿಸಿಬಿಟ್ಟು ಇಲ್ಲೊಂದು ಆದಷ್ಟು ಬೇಗ. ನನ್ನ ಹೆಸರು ಚೇತನ್ ಕುಮಾರ್ ಅಂತ ಸರ್. ದಯವಿಟ್ಟು ಇದ್ರ ಬಗ್ಗೆ ಬೇಗ ಆದಷ್ಟು ಕಾರ್ಯಕ್ರಮ ಮಾಡ್ಕೊಳಕ್ಕೆ ಹೇಳಿ ಸರ್. ಬನ್ನಿ.